ನಮಸ್ಕಾರ ವೀಕ್ಷಕರೇ, ಸಕಿನಾ ನ್ಯೂಸ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ರಾಜ್ಯ, ದೇಶ ಹಾಗೂ ವಿಶ್ವದ ತಾಜಾ ಸುದ್ದಿಗಳನ್ನು ಪಡೆಯಲು ಸಾಕಿನ ನ್ಯೂಸ್ ಅನ್ನು ಫಾಲೋ ಮಾಡಿ. ಅಜ್ಜಂಪುರ ಸ್ಕೂಟಿ ವೇಗವಾಗಿ ಚಲಾಯಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಲಕನ ಮೇಲೆ ಹಲ್ಲೆ ನಡೆಸಿ ತೀವ್ರ ಗಾಯಗೊಳಿಸಿರುವ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೂರುದಾರ ಮಹಮ್ಮದ್ ಜೈದ್ ಅವರ ಹೇಳಿಕೆ ಪ್ರಕಾರ ಜೂನ್ 8ರಂದು ಸಂಜೆ ಸುಮಾರು 4 ಗಂಟೆಗೆ ತಮ್ಮ ಸಹೋದರನನ್ನು ಶಾಲೆಯಿಂದ ಕರೆದುಕೊಂಡು ಬಂದ ವೇಳೆ ಟಿಬಿ ರಸ್ತೆಯಲ್ಲಿ ಸ್ಕೂಟಿ ನಿಲ್ಲಿಸಿಕೊಂಡು ನಿಂತಿದ್ದಾಗ ಅಜ್ಜಂಪುರ ನಿವಾಸಿ ಹಿಂದೂ ಕಾರ್ಯಕರ್ತ ಸಂತೋಷ್ ಎಂಬಾತ ತಡೆದು ನಿಲ್ಲಿಸಿ, ಸ್ಕೂಟಿ ವೇಗವಾಗಿ ಓಡಿಸಿದ್ದಿ ಎಂದು ಪ್ರಶ್ನಿಸಿ, ನೀನು ಮುಸ್ಲಿಂ ಊರಿನಿಂದ ನಿನಗೆ ಓಡಿಸುತ್ತೇನೆ, ಜಾತಿ ನಿಂದನೆ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಎನ್ನಲಾಗಿದೆ. ಬಳಿಕ ಕೊರಳಪಟ್ಟಿ ಹಿಡಿದು ಎಳೆದಾಡಿ ಶಾಲೆಯ ವಾಚ್ಮನ್ ಬಳಿ ಇದ್ದ ಲಾಠಿ ಹಾಗೂ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿ ಮತ್ತೆ ವಾಸವಿ ಶಾಲೆಯ ಒಳಗೆ ಎಳೆದುಕೊಂಡು ಹೋಗಿ ಕೈ, ಕಾಲು, ಎದೆ ಹಾಗೂ ದೇಹದ ವಿವಿಧ ಭಾಗಗಳಿಗೆ ಗಾಯಪಡಿಸಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಹಲ್ಲೆಯ ಪರಿಣಾಮ ಬಲಗೈ ಮುರಿದು ತೀವ್ರ ಗಾಯಗಳಾಗಿದ್ದು, ಬಳಿಕ ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿಸಲಾಗಿದೆ. ಅಲ್ಲದೆ ಜೀವ ಬೆದರಿಕೆ ಹಾಕಿರುವ ಆರೋಪವು ದೂರಿನಲ್ಲಿ ದಾಖಲಾಗಿದೆ. ಘಟನೆ ಸಂಬಂಧ ನೀಡಲಾದ ದೂರಿನ ಆಧಾರದ ಮೇಲೆ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಂ ನಂಬರ್ 155 ಡಿವಿಷನ್ 2026 ರಡಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ರಾಜ್ಯ, ದೇಶ ಹಾಗೂ ವಿಶ್ವದ ತಾಜಾ ಸುದ್ದಿಗಳನ್ನು ಪಡೆಯಲು ಸಾಕಿನ ನ್ಯೂಸ್ ಅನ್ನು ಫಾಲೋ ಮಾಡಿ.